ಇನ್ನೂ ನಮಗೆ ಕೇಳಿದಂಗಿದೆ, ಅಷ್ಟು ಚೆನ್ನಾಗಿ ಅವತ್ತು ಮೂಡಿತ್ತು. ಆ ವಾಚನವನ್ನು ಕೇಳಿದಾಗ ಇಲ್ಲ ಇದನ್ನು ನಾನು ಅಭ್ಯಾಸ ಮಾಡಬೇಕು ಅಂತ ಅವತ್ತೇ ನಾನು ನಿರ್ಧಾರ ಮಾಡಿದೆ. ಸ್ವಲ್ಪ ದಿವಸದಲ್ಲಿ ಅವರು ಯಾರಾದರೂ ಅಭ್ಯಾಸ ಮಾಡೋದಾದರೆ ನಾನು ಹೇಳ್ಕೊಡ್ತೇನೆ ಅಂತ ಹೇಳಿದರು. ಅವ್ರು ಮಿಶ್ರಾಣಿಗೊಂದು ಹೇಳ್ಕೊಟ್ರು, ನಾನು ಅವರಲ್ಲಿ ಅಭ್ಯಾಸ ಮಾಡಿದೆ. ನಾನು ಒಳ್ಳೆ ಗಮಕಿ ಅಂತ ನಾನೇ ಹೇಳೋದಿಲ್ಲ, ಒಂದು 40 ವರ್ಷದಿಂದ ಅಭ್ಯಾಸ ಮಾಡಿದ್ದೇನೆ, ಮಾಡ್ತಾ ಇದ್ದೇನೆ ಇನ್ನೂ ಅದು ಸಾಧನೆ ನಿರಂತರವಾಗಿ ಆಗ್ತಾ ಇರಬೇಕದು. ತಕ್ಕ ಮಟ್ಟಿಗೆ ಕೆಲವು ಪದ್ಯಗಳು ನನಗೆ ಚೆನ್ನಾಗಿ ಕಾಣ್ತದೆ, ಕೆಲವು ಪದ್ಯಗಳು ಚೆನ್ನಾಗಿ ಕಾಣೋದಿಲ್ಲ, ಇನ್ನೂ ಚೆನ್ನಾಗಿ ಹಾಡ್ಬೋದು ಅನ್ನೋ ಕಾಣಿಸ್ತದೆ. ಆದರೂ ಒಂದು ಮಟ್ಟದಲ್ಲಿ ನಾನು ಅಭ್ಯಾಸ ಮಾಡಿದ್ದೇನೆ. ನಾವು ಹೇಳ್ದಂಗೆ ನಾನು ರಾಗವನ್ನು ಅಭ್ಯಾಸ ಮಾಡಿಲ್ಲ, ಎಲ್ಲ ಕೇಳಿ ಸಾಮಾನ್ಯ ನಾನು ಅದರ ರಾಗ ಆರೋಹಣ ಅವರೋಹಣಗಳನ್ನು ಅರ್ಥಕೊಂಡು ಹಾಡ್ತಾ ಇದ್ದೇನೆ. ಈಗ ನಾನು 3 ರಸಗಳಲ್ಲಿ ಪದ್ಯಗಳು ಹೇಗೆ ಅಂತ ನಾನು ಹೇಳ್ತೇನೆ. ಒಂದು ಕರುಣಾರಸದಲ್ಲಿ ಹೇಗೆ ಓದಬೇಕು, ಆಮೇಲೆ ಒಂದು ಭಕ್ತಿರಸ, ಆಮೇಲೆ ವೀರರಸ. ಈ 3 ರಸಗಳಲ್ಲಿ ಒಂದು 2 ಪದ್ಯಗಳನ್ನು ಒಂದು ಪದ್ಯ 2 ಪದ್ಯವನ್ನು ಹೇಳಿ ನನ್ನ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಮೊದಲಿಗೆ ಕರುಣಾರಸ. ಕರುಣಾರಸಕ್ಕೆ ಸರಿಯಾದ ಕಾವ್ಯಗಳು ಅಂದರೆ ರಾಘವಾಂಗನ ಹರಿಶ್ಚಂದ್ರ ಕಾವ್ಯ. ಆ ರೀತಿ ಕರುಣಾರಸ ಬರುವಂಥ ಸಂದರ್ಭ ಎಲ್ಲೂ ಸಿಗೋದಿಲ್ಲ ನಮಗೆ, ಅಂಥ ಸಂದರ್ಭ ಅದು. ಅದರಲ್ಲಿ ಚಂದ್ರಮತಿಯ ಪ್ರಲಾಪ, ಆ ಭಾಗದಲ್ಲಿ 2 ಪದ್ಯಗಳನ್ನು ಓದ್ತೇನೆ ಕರುಣಾರಸಕ್ಕೆ. ಸಿರಿಹೋದ ಮರುಕವನು ನೆಲೆಗೆಟ್ಟ ಚಿಂತೆಯನು ಪರದೇಶಮಂ ಒಕ್ಕ ನಾಚಿಕೆಯನರಿಯದೆ ಅನ್ಯರ ಮನೆಯ ತುತ್ತಾದ ಭಂಗವನು ನಿಮ್ಮಯ್ಯ ಅಜ್ಞಾತವಾದ ಅಳಲನು ನೆರೆಯ ಮನೆಯವರೈದೆ ಕರಕರಿಪ ದುಃಖವನು ತರಳ ನಿನ್ನನ್ನೋಡಿ ಮರೆದು ಪರಿಣಾಮವ ಧರಿಸುತ್ತಿಬ್ಬ ಎನ್ನ ಗೋಣಂ ಕೊಯ್ದೆ ಪರಿಣಾಮವ ಧರಿಸುತ್ತಿಪ್ಪ ಎನ್ನ ಗೋಣಂ ಕೊಯ್ದೆ ಇನ್ನಾರ ನೋಡಿ ಮರೆದ ಪೆನಿಂದಳು ಅದೇ ಲಜ್ಜೆಗೆಡ್ಡ ಅನ್ಯರಾಳಾಗಿ ದುಡಿದು ಧಾವತಿಗೊಂಡು ಧನವನಾರ್ಜಿಸಿ ಧಾವತಿಗೊಂಡು ಧನವನಾರ್ಜಿಸಿ ಹರಿಶ್ಚಂದ್ರ ಭೂಪತಿ ನಮ್ಮ ಬಿಡಿಸುವಾರ್ಥದ ಮೋಹದಿ ಹಸಿವು ನಿದ್ದೆಯು ತೊರೆದು ಬಂದು ಸುತನ ಕರೆಯಿಂದಡೇ ನೆಂಬೆನು ಸುತನ ಕರೆಯಿಂದಡೇ ನೆಂಬೆನು ಆವುದ ತೋರಿ ಪತಿಯ ಮರುಕವನು ಮರೆಯಿಸುವೆನು ಉಗ್ರಾಹಿಗಾಹುತಿಯಾದನೆಂದು ಪೇಳುವೆನೆ ಎನ್ನ ಗಂಧ ಎಂದು ಇಂದು ಮುಖಿ ಮರುಗಿ ಬಾಯಿ ಬಿಟ್ಟಳಂದು
ಭಕ್ತಿರಸ. ಭಕ್ತಿರಸದಲ್ಲಿ 2 ಪದ್ಯವನ್ನು ಓದ್ತೇನೆ. ಇದು ಸುಧನ್ವಾರ್ಜುನ ಭಾಗದ 2 ಪದ್ಯ. ಸುಧನ್ವ ಯುದ್ಧ ಇದಾಗ ಅಲ್ಲಿ ಕೃಷ್ಣ ಬರ್ತಾನೆ. ಕೃಷ್ಣನ ಕಂಡಾಗ ಅವನಿಗೆ ಆದಂಥ ಆನಂದ, ದುಃಖ, ಅದು ಸಂತೋಷ 2 ಹೇಳ್ತೇನೆ. ಇನಿತೆಲ್ಲಮಂ ನೋಡುತ್ತಿದ್ದಂ ಸುಧನ್ವನು ಅನುದಿನ ಅಂತರಂಗದೊಳ್ ಅನುದಿನಂ ಅಂತರಂಗದೊಳ್ ಧ್ಯಾನಿಸುವ ನಿರ್ಮಲಾತ್ಮನ ದಿವ್ಯಮೂರ್ತಿಯಂ ಪಾರ್ಥನ ರಥಾಗ್ರದೊಳ್ ಕಂಡೋ ಪುಳಕೋದ್ಗಮದೊಳು ತನುವ ನೀಡಾಡಿ ಸಾಷ್ಟಾಂಗ ಪ್ರಣಾಮದಿ ಸಾಷ್ಟಾಂಗ ಪ್ರಣಾಮದಿ ಮನದೊಳಗೆ ಹಿಗ್ಗಿ ತನ್ನಾಳ್ತನಕ್ಕೆ ಸಾಕೆ ನೆನೆದಣಿಗೆ ಕೈಸಾರ್ದುದು ಎಂದು ಕಂದಣಿಯದೆ ಅಚ್ಯುತನ ನಿರೀಕ್ಷಿಸಿದನು. ಅತಸಿ ಕುಸುಮಗಾತ್ರನಂ ಕಮಲನೇತ್ರನಂ ಸ್ಮಿತರುಚಿರ ಶುಭರದನನಂ ಚಾರುವದನನಂ ಕೃತಮೃಗಮದೋಲ್ಲಸತ್ಸುಲಾ ಸುಲಲಾಟನಂ ಮಣಿಕಿರೀಟನಂ ಕಂಬುಗಳದ ಅತುಲ ತುಳಸಿ ಮಾಲನಂ ರಮಾಲೋಲನಂ ಧೃತ ಕೌಸ್ತುಭೋದ್ಭಾಸನಂ ಪೀತವಾಸನಂ ನುತ ಸಮಸ್ತಾಭರಣನಂ ಪುಣ್ಯಚರಣನಂ ಕಲಿಸುಧನ್ವಂ ಕಂಡನು. ಆಮೇಲೆ ವೀರರಸದ 1 ಪದ್ಯವನ್ನು ಮಾತ್ರ ಓದ್ತೇನೆ. ಅದು ನೋಡೋಣ. ಇಲ್ಲಿ ಕೀಚಕ ವಧೆ ಒಳಗೆ, ಕೀಚಕ ವಧೆಯಲ್ಲಿ ದ್ರೌಪದಿ ಬಂದು ಭೀಮನನ್ನು ಹುರಿದುಂಬಿಸ್ತಾಳೆ. ಹುರಿದುಂಬಿಸಿದಾಗ ಅವನಿಗೆ ಕೋಪೋದ್ರೇಕ ಬರ್ತದೆ, ಏನಾನು ಕೀಚಕನ್ನು ಕೊಂದೇ ಬಿಡ್ತೇನೆ ಅಂತ. ಅದು ಹೇಳಿದ ಒಂದು ಪದ್ಯವನ್ನು ಹೇಳ್ತೇನೆ. ಬಸುರ ಬಗೆವನು ಕೀಚಕನ ನಸುಮಿಸುಕಿದೊಡೆ ವೈರಾಟ ವಂಶದ ಹೆಸರ ತೊಡೆವೆನು ನಮ್ಮನರಿದೊಡೆ ಕೌರವ್ರಜವ ಕುಸುರಿದರಿವೆನು ಭೀಮ ಕಷ್ಟವನೆಸಗಿದನು ಹಾಯಂದರಾದೊಡೆ ಮುಸುಡನ ಮರಾದ್ರಿಯಲಿ ತೇವೆನು ಮುಸುಡನ ಮರಾದ್ರಿಯಲಿ ತೇವೆನು ದೇವ ಸಂತತಿಯ ವೀರರಸ ಪದ್ಯ ಸಾಕಲ್ಲ. ಗಂಗೆದ ಸಭಿಕರಿಂದ ಮತ್ತೊಂದು ಅಪೇಕ್ಷೆ ಇದೆ. ಹರಿಶ್ಚಂದ್ರ ಕಾವ್ಯದ ಹೊಡೆದ ಕಡುಗದ ಬಾಯಿ ಅದನ್ನು ಹೇಳಬೇಕಂತ ಅಪೇಕ್ಷೆ ಇದೆ. ದಯಮಾಡಿ ನರೇಂದ್ರ ಶರ್ಮರು ಇವೆರಡು ಹೇಳಬೇಕಂತ ಹೇಳ್ತಾ ಇದ್ದೇವೆ.
ಒಡೆದ ಕಡುಗದ ಬಾಯ ಕಡೆಯ ಒಡೆಗಳ ನಂತು ಮಡದಿಯಡಗೊರಳ ನಡುವಡಸಿ ಮೂಡಿದನು ಮಡದಿಯ ಎಡಗೊರಳ ನಡುವಡಸಿ ಮೂಡಿದನು ಕೆಂಜಡೆಯ ಶಶಿಕಳೆಯ ಸುರನದಿಯ ಬಿಸಿಗಣ್ಣ ಪಣಿಗುಂಡಲದ ಪಂಚಮುಖದ ಎಡದ ಗಿರಿಜಯ ತಳಿತ ದಶಭುಜದ ಪುಲಿದೊಗಲಿ ನುಡುಗೆಯ ಮಹಾವಿಷ್ಣು ನಯನವೇರಿಸಿದ ಕೆಂಜಡೆಯ ಶಶಿಕಳೆಯ ಸುರನದಿಯ ಬಿಸಿಗಣ್ಣ ಪಣಿಗುಂಡಲದ ಪಂಚಮುಖದ ಎಡದ ಗಿರಿಜಯ ತಳಿತ ದಶಭುಜದ ಪುಲಿದೊಗಲಿ ನುಡುಗೆಯ ಮಹಾವಿಷ್ಣು ನಯನವೇರಿಸಿದ ಮೆಲ್ಲಡಿಯ ಕಾಶೀರಮಣ ವಿಶ್ವನಾಥಂ ಸುರರ ನೆರವಿ ಜಯ 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 ಎನ್ನುತ್ತಿರೆ ಮೆಲ್ಲಡಿಯ ಕಾಶೀರಮಣ ವಿಶ್ವನಾಥಂ ಮಡದಿಯಡ ಗೊರಳ ನಡುವಡಸಿ ಮೂಡಿದನು